ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಶಿಗ್ಲಘಟ್ಟ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದದಲ್ಲಿ ನಿಂದನೆ ಮತ್ತು ಜೀವ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ರಾಜೀವ್ ಗೌಡ ವಿರುದ್ಧ ಈಗಾಗಲೇ ದೂರು ಕೂಡ ದಾಖಲಾಗಿತ್ತು ಮತ್ತು ಪ್ರಸ್ತುತ ಆತ ತಲೆಮರೆಸಿಕೊಂಡಿದ್ದ. ಪೊಲೀಸರು ರಾಜೀವ್ ಗೌಡನ ಶೋಧ ಕಾರ್ಯಕ್ಕೆ ಮುಂದುವರೆದು ಬಿಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರಾಜೀವ್ ಗೌಡನನ್ನ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿಯಿಂದ ಅಮಾನತು ಮಾಡಲಾಗಿದೆ ಮತ್ತು ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಸೊ ಇದೊಂದು ಕಾಂಗ್ರೆಸ್ ಸರ್ಕಾರ ಸದ್ಯದಲ್ಲಿ ಮಾಡಿರ್ತಕ್ಕಂಥ ಒಂದು ದೊಡ್ಡ ಕೆಲಸ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ಪಕ್ಷದಿಂದ ಅಥವಾ ಒಂದು ಪಕ್ಷದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಇದ್ದು ಆ ಪಕ್ಷಕ್ಕೆ ಅಗೌರವ ತರುವಂತಹ ಕೆಲಸವನ್ನು ಮಾಡ್ತಾನೋ ಅವರನ್ನು ಸಡನ್ ಆಗಿ ತೆಗೆದು ಹಾಕುವಂಥ ಕೆಲಸವೂ ಕೂಡ ಪಕ್ಷ ಮಾಡಲೇಬೇಕು. ಇದಕ್ಕೆ ಅಪ್ರಿಸಿಯೇಟ್ ಮಾಡುವಂಥ ವಿಚಾರ ಇದು. ಸೊ ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ಪಕ್ಷದಲ್ಲಿ ಕೆಲಸವನ್ನು ಮಾಡುವಂಥ ವ್ಯಕ್ತಿ, ಅದರಲ್ಲೂ ಕೂಡ ಒಂದು ಕ್ಷೇತ್ರವನ್ನು ಆಳ್ವಿಕೆ ಮಾಡುವಂಥ ವ್ಯಕ್ತಿ, ಒಂದು ಕ್ಷೇತ್ರದಲ್ಲಿ MLA ಒಂದು ಸ್ಥಾನಕ್ಕೆ ಪೈಪೋಟಿ ಮಾಡುವಂಥ ವ್ಯಕ್ತಿ ಪಕ್ಷದಲ್ಲಿ ಇದ್ದು ತನ್ನ ಕೆಲಸವನ್ನು ಮತ್ತು ತನ್ನ ಒಂದು ಸ್ಥಾನವನ್ನು ಹೇಗೆ ಬಳಸಿಕೊಳ್ತಾ ಇದ್ದಾನೆ ಅಥವಾ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾನೆ ಅನ್ನೋದಕ್ಕೆ ಆ ಒಂದು ಘಟನೆ ಕಾರಣ ಆಗಿಬಿಟ್ಟಿತ್ತು. ವಿಷಯ ಏನೇ ಇರಲಿ, ಅದರ ಕುರಿತಾಗಿ ಯಾರು ತಪ್ಪು ಮಾಡಿದ್ರು ಅಥವಾ ಅಧಿಕಾರಿಗಳು ತಪ್ಪು ಮಾಡಿದ್ರ ಅಥವಾ ಅಲ್ಲಿ ಅವ್ರುಗಳಿಂದ ತಪ್ಪಾಗಿತ್ತ ಎಲ್ಲವನ್ನು ಕೂಡ ಕೂತು ಮಾತನಾಡಬೇಕಾಗುತ್ತೆ, ಸಮಂಜಸವಾಗಿ ಚರ್ಚೆ ಆಗಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಕೂಡ ಒಂದು ಕ್ಲಾರಿಫಿಕೇಶನ್ ಬರಬೇಕಾಗುತ್ತೆ. ಅದ್ಯಾವುದು ಕೂಡ ಗೊತ್ತಿಲ್ಲದೆ ಒಬ್ಬ ಅಧಿಕಾರಿಗೆ ನೇರವಾಗಿ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದಿದೆಯಲ್ಲ, ನಿಜಕ್ಕೂ ಅದನ್ನು ಯಾರೂ ಕೂಡ ಮತ್ತು ಯಾವ ಪಕ್ಷದವರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ಈ ಒಂದು ವ್ಯಕ್ತಿಯನ್ನು ಅಮಾನತು ಮಾಡಬೇಕು ಅನ್ನೋ ಒಂದಿಷ್ಟು ಆಕ್ರೋಶ ಅಂತದೆಲ್ಲವೂ ಕೂಡ ಕೇಳ್ತಾ ಇತ್ತು. ಆದರೆ ಸ್ವಲ್ಪ ತಡವಾಗಿ ಈ ಒಂದು ವ್ಯಕ್ತಿಯನ್ನ ಈಗಾಗಲೇ ಪಕ್ಷದಿಂದ ತೆಗೆದು ಹಾಕಲಾಗಿದೆ. ಸೊ ಇದೊಂದು ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಒಂದು ಉತ್ತಮವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬ್ಯಾನರ್ ವಿಚಾರವಾಗಿ ನಡೆದಿರ್ತಕ್ಕಂಥ ಗಲಾಟೆ ಅದು. ಸೊ ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ವಿವರ ಬೇಡ ಅಂತ ಕಾಣಿಸುತ್ತೆ. ಶಿಗ್ಲಘಟ್ಟ ಪೌರಾಯುಕ್ತೆಯನ್ನ ನಿಂದನೆ ಮಾಡಿರ್ತಕ್ಕಂಥ ರಾಜೀವ್ ಗೌಡನ್ನ ಇದೀಗ ಕಾಂಗ್ರೆಸ್ ಪಕ್ಷ ಅವನನ್ನ ಅಮಾನತು ಮಾಡಲಾಗಿದೆ, ಅಂದ್ರೆ ಅವನನ್ನ ಸಸ್ಪೆಂಡ್ ಮಾಡಲಾಗಿದೆ ಅಥವಾ ಅವನನ್ನ ತೆಗೆದು ಹಾಕಲಾಗಿದೆ. ಸೊ ಮುಂದಿನ ಹಂತದಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಗಬಹುದು ಅನ್ನೋದನ್ನ ಒಂದಿಷ್ಟು ಕಾದು ನೋಡಬೇಕಾಗಿದೆ. ಇದೊಂದು ಸಂತೋಷದ ವಿಚಾರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಒಂದು ಕೆಟ್ಟ ವಿಚಾರ ಏನು ಅಂತಂದ್ರೆ, ಕೇವಲ ಈ ವ್ಯಕ್ತಿ ಮಾತ್ರ ಈ ರೀತಿಯಾಗಿ ನಡೆದುಕೊಂಡಿದ್ದಾನೆ ಅಂತ ಕೇಳಬಹುದು. ಇಲ್ಲ, ಸಾಕಷ್ಟು ಜನ ಈ ರೀತಿಯಾಗಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವಂಥವರು ಎಲ್ಲಾ ಪಕ್ಷದಲ್ಲೂ ಕೂಡ ಇದ್ದಾರೆ. ಕೆಲವು ಜನ ಬೆಳಕಿಗೆ ಬರ್ತಾರೆ, ಇನ್ನು ಕೆಲವು ಜನ ಅಲ್ಲೇ ಉಳಿದುಕೊಂಡು ಬಿಟ್ಟಿರ್ತಾರೆ, ತಮ್ಮದೇ ಒಂದು ದರ್ಪ ಮತ್ತೊಂದು ಇನ್ನೊಂದು ಭಗವಂತರಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಕೆಲವಷ್ಟು ಜನ ಅಧಿಕಾರಿಗಳು ಕೂಡ ಸುಮ್ಮನೆ ಯಾಕೆ ಬೇಕು ಇವರ ಸಹವಾಸ ಅನ್ನೋ ರೀತಿಯಾಗಿ ಅಲ್ಲೇ ಸುಮ್ಮನಾಗಿ ಬಿಡ್ತಾರೆ. ಸೊ ಇಂಥ ಒಂದು ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಇದೇನು ಹೊಸದಲ್ಲ. ಸೊ ಸಾಕಷ್ಟು ಪ್ರಕರಣಗಳು ಕೂಡ ಈ ರೀತಿಯಾಗಿ ನಡೀತಾ ಬರ್ತಾ ಇದ್ದಾವೆ. ಇಂಥದ್ದೆಲ್ಲವೂ ಕೂಡ ಬದಲಾಗಬೇಕಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿದೆ. ಪಕ್ಷವನ್ನ ಅಥವಾ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕಾಗಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.